ಅಳ್ತೀರಾ? ನಾನು ಯಾರಿಗೆ ಅಂತ ಸಮಾಧಾನ ಮಾಡಲಿ? ಕೂತ್ಕೊಂಡು ಈಗ ಅಳೋ ಅಂಥದ್ದು ಏನಾಗಿದೆ? ಮಾವ, ನಮ್ಮ ಗುಂಡು ಹೋದ್ರೆ ಏನು ಬರೋದೇ ಇಲ್ವಾ? ಬೇಕು ಅನ್ಸ್ದಾಗೆಲ್ಲ ವಾಪಸ್ ಬರ್ತಾಳೆ. ಬರಬೇಕು ಅನ್ಸಿದಾಗ ಬರೋದಕ್ಕೂ ಬರಬೇಕು ಅನ್ಸೋದಕ್ಕೂ ಬಹಳ ವ್ಯತ್ಯಾಸ ಐತೆ. ನಮ್ಮ ಮನೆಯಿಂದ ಒಂದು ಹೆಣ್ಮಗಿ ಮದುವೆಯಾಗಿ ಹೋಯ್ತವಳೆ ಅಂದ್ರೆ ಆ ಮನೇಲಿ ಒಬ್ರು ಕಮ್ಮಿ ಆದಂಗಲ್ವಾ? ಅದು ನಾನು ಹೆಂಗ್ ತಡ್ಕೊಳ್ಳಿ? ಅಣ್ಣ, ಮದುವೆ ಆದ್ಮೇಲೆ ಹೆಣ್ಮಕ್ಳು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನಮ್ಮವ್ರನ್ನೆಲ್ಲ ಬಿಟ್ಟು, ನಮ್ಮೂರ್ನೆಲ್ಲ ಬಿಟ್ಟು ಊರ್ ಮನೆಗೆ ಹೋಗೋದು ಹೆಂಗಣ್ಣ ನಗ್ನಗ್ತಾ ಇರೋಕ್ಕಾಗತ್ತೆ? ಗುಂಡು, ಇದೆಲ್ಲನೂ ಹೆಣ್ಮಕ್ಳು ಜೀವನದಲ್ಲಿರೋ ಹಂತಗಳಷ್ಟೇ ಕಣೆ. ಈಗ ನೀನು ಅತ್ತು ಅಣ್ಣನ್ನು ಅಳಿಸ್ತೀಯಾ? ಏ, ನಾನು ಅಳ್ತಿಲ್ಲಪ್ಪ, ಸುಮ್ಕೆ ಕಣ್ಣು ಒಂದೇ ಆಯ್ತು ಆಟೆಯ. ನಮ್ ಗುಂಡು ಮದುವೆ ಹೋಯ್ತಾಳಲ್ಲ, ಅವಾಗ ಲೋ ಶಿವು ಮದುವೆ ಅಂದ್ರೆ ಇದಕ್ಕಲ್ಲ, ನಮ್ ಗುಂಡುನ ಒಳ್ಳೆ ಮನೆಗೆ ಸೇರ್ಸಿದ್ಯಾ ಅಂತ ಹೇಳ್ತಾರಲ್ಲ, ಅವಾಗ ನಾನು ಮೀಸೆ ತಿರ್ಕೊಂಡು ನಗ್ತೀನಿ. ಗುಂಡು ಅಳ್ಬೇಡವ, ಕಣ್ಣು ಒರ್ಸ್ತು. ತಾಳಿ ಹೋಗಿ ತಟ್ಟೆಗೊಸಿ ಅಲ್ಲೇ ಹಾಕಬ. ಕೊಂಡು ನಾನು ಹಿಂಗೆ 4 ಇಡ್ಲಿ ತಿನ್ನೋ, ಒಂದೇ ಸೌಟ್ ಅನ್ನ ತಿನ್ನೋ ಅಂತಲ್ಲ ಹೇಳ್ಬಿಟ್ಟು ತಪ್ಪು ಮಾಡೀವಿ. ಇನ್ಯಾಕೆ ನಾನು ಹೇಳಕ್ಕಿಲ್ಲ, ನಾಳೆ ನಾನು ಹಿಂಗೆ ಮಾತೆಲ್ಲ ಕೇಳೋಕ್ಕೂ ಇಲ್ಲ. ಕೊಂಡು ಇವತ್ತು ನಿನ್ಗೆ ಏಟ್ ಬೇಕು ಹಾಡು ತಿನ್ಕೊಂಬಿಡು. ಇವತ್ತು ನಿನ್ ಯಾರು ತಡೆಯಕ್ಕಿಲ್ಲ. ತಗೊಳವ. ತಕ್ಕ ಅಳಬಾರ್ದು. ಹೇಳು ಹೇಳು ಕಂದ, ಅಳಬಾರ್ದು ಕಣವ, ನಂಗೂ ಅಳು ಬರ್ತೈತೆ. ಹೇಳು ಹೇಳು ಕಂದ, ಆಬಾರ್ದು. ಅಣ್ಣ, ಇವತ್ತು ಈ ಮನೇಲಿ ಕೊನೆ ದಿನ ಅಲ್ವಾ ನಂದು? ಏ ಬಿಡ್ತು ಅನ್ನವ, ಈ ಶಿವ ಕೊನೆ ಆದ್ರೂ ತಂಗಿಗೋಸ್ಕರ ಕೊನೆ ಆಯ್ತಾನೆ, ಆದ್ರೆ ತಂಗಿನ ಯಾವತ್ತೂ ಕೊನೆ ಆಗಿ ಬಿಡಕ್ಕಿಲ್ಲವ, ಬಿಡಕ್ಕಿಲ್ಲ. ಅವ ಹಾಗೆಲ್ಲ ಮಾತಾಡ್ಬೇಡ ಪ್ಲೀಸ್. ಸುಮ್ಕೆ ಎಲ್ರೂ ಅಳಿಸ್ಬೇಡ ನೀನು. ಎಲ್ರೂ ಮನೇಲೂ ನಡಿಯಂಗೆ ಇಲ್ಲೂ ನಡೀತಿರೋದು. ಈಗ ಬೆಂಗಳೂರಿಗೆ ಕೆಲಸ ಹುಡಿಕೊಂಡು ಹೋಗೋ ಜನ, ಆಮೇಲೆ ಬೇರೆ ಬೇರೆ ಊರಿಗೆ ಓದಕ್ಕೆ ಅಂತ ಹೋಗೋ ಜನ, ಅವ್ರ ಮನೆ ಊರ್ನ ತಾನೇ ಬಿಟ್ಬಿಟ್ಟು ಹೋಗೋದು. ಹೋಗೆ ಗುಂಡಮ್ಮ, ಖುಷಿಯಾಗಿರೋಣ ಅನ್ಕೊಂಡ್ರೆ ಇಬ್ರು ಸೇರ್ಕೊಂಡು ಎಲ್ರೂ ಅಳಿಸ್ತಿದ್ದೀರಿ. ಅಕ್ಕ, ಇಷ್ಟು ದಿನ ನಿನ್ನ ಕಾಲು ಎಳ್ದಿದ್ದೀನಿ, ಜಗಳ ಮಾಡಿದ್ದೀನಿ, ಆದರೆ ಇನ್ನು ಮುಂದೆ ಆ ಥರ ಮಾಡೋಕ್ಕೆ ಯಾರೂ ಇರಲ್ವಲ್ಲ. ನಿನ್ನ ಜೊತೆ ಮುಂಚೆ ಹೇಗಿದ್ನೋ ಇನ್ನು ಮುಂದೆನೂ ಹಾಗೆ ಇರೋಣ ಅನ್ಸಿದ್ರು ನಿನ್ನ ಮದುವೆ ಆಗ್ತಿದ್ಯಾ ಅಂತ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇರಬೇಕಾಗುತ್ತೆ. ಇಷ್ಟು ದಿನ ಕಾಲು ಎಳ್ದಿದ್ಕೆ, ನಿನ್ನ ಜೊತೆ ಜಗಳ ಮಾಡಿದ್ಕೆ ಸಾರಿ.
ಎಲ್ರದ್ದು ಸ್ವಲ್ಪ ಜಾಸ್ತಿ ಆಯ್ತಪ್ಪ. ಈಗ ಎಲ್ಲರೂ ಏನೋ ಕಳ್ಕೊಂಡಿದ್ದೀರಾ ಅನ್ನೋ ಥರ ಮಾತಾಡ್ತಿದ್ದೀರಾ. ಇರೋ ಕ್ಷಣನ ಹಾಳು ಮಾಡ್ಕೋಬಾರ್ದು. ಎಲ್ರು ಕಣ್ಣುರ್ಸ್ಕೊಳ್ಳಿ. ರಾಣಿ, ಹೋಗಿ 4 ದಿನ ತಗೊಂಡ್ ಬಾ. ಹೋಗು. ಯಾಕತ್ಗೆ? ತಗೊಂಡ್ ಬಾ, ಹೇಳ್ತೀನಿ. ಈಗ ನಾವೆಲ್ಲರೂ ರಶ್ಮಿಗೋಸ್ಕರ ಇಲ್ಲೇ ಒಟ್ಟಿಗೆ ಮಲ್ಕೋತಿದ್ದೀವಿ. ಬಾಸ್, ಅದೇನೋ ಅರ್ಜೆಂಟ್ ಕೆಲಸ ಅಂತ ಕರೆಸಿದ್ರೆ ಏನು ವಿಷಯ ಅಂತ ಹೇಳಿ ಬಾಸ್. ವಿಷಯ ಆಯ್ತೆ ಕಣ್ಲ ಪ್ರಶಾಂತ. ನಾಳೆಗೆ ಮದುವೆ ಇಟ್ಕೊಂಡು ಇವತ್ತಿಲ್ಲಿ ಕರ್ಸಿದ್ದೀವಿ ಅಂದರೆ ವಿಷಯ ಇರೋಕ್ಕಿಲ್ವ ಹೇಳು? ಮುಯಿ ಕೊಡುವ ಅಂದರೆ ಈಗಾಗಲೇ ನಾವು ಕೊಟ್ಟಿರೋ ದುಡ್ಡು ಜೊತೆಗೆ ಶಿವ ಬೇರೆ 10 ಲಕ್ಷ ಕೊಡ್ತವನೆ. ಅದಕ್ಕೆ ದುಡ್ಡು ಬಿಟ್ಟು ಹೊಸಿ ದೊಡ್ಡ ಮಾತಾಡುವ ಅಂತ ಕರ್ಸಿದ್ದೀವಿ ಅಲ್ವೇನಪ್ಪಯ್ಯ? ನಾವು ನಿನ್ನನ್ನು ಇಲ್ಲಿ ಕರೆಸಿರೋ ಉದ್ದೇಶ ಏನು ಗೊತ್ತೇನೋ ಮರಿ? ಆ ಶಿವುಗೆ ಅವನ ತಂಗಿ ಮದುವೆ ಆದಮೇಲೆ ಕರಿಯೋ ಹಸುನ ಬಿಟ್ಟು ಒದೆಯೋ ಕತ್ತೇನು ಕಟ್ಕೊಂಡವಲ್ಲ ಅಂತ ಅನ್ನಿಸ್ಬೇಕು. ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಕೊಡೋಣ ಅಂತ ಕರೆಸಿದ್ದೀವಿ. ಅದೇನೇ ಇದ್ರು ಹೇಳಿ ಸರ್, ಪಟಾಪಟ್ ಅಂತ ಮಾಡಿ ಮುಗಿಸ್ತೀನಿ. ನೀನು ಮದುವೆ ಆದಮೇಲೆ ಏನು ಮಾಡಬೇಕು ಅಂತಿದ್ದೀಯಾ? ಇನ್ನೇನಿಲ್ಲ ಸರ್, ಹೇಗಿದ್ರು 10 ಲಕ್ಷ ಅಮೌಂಟ್ ಬರುತ್ತೆ. ಅದ್ರ ಜೊತೆಗೆ ನೀವು ಬೇರೆ ಪೇಮೆಂಟ್ ಕೊಡ್ತಾಯಿದ್ದೀರಾ. 1 ವಾರ ಫುಲ್ಲು ಮಜಾ ಮಾಡಿ ಉಡಾಯಿಸ್ತೀನಿ. ನನಗಿರೋ ಚಟಗಳಿಗೆ ವಾರದೊಳಗಡೆ ಆ ದುಡ್ಡೆಲ್ಲ ಖಾಲಿ. ಆಮೇಲೆ ಇದಳಲ್ಲ ಆ ಡುಮ್ಮಿ, ಅವಳೇ ನನ್ನ ATM ಕಾರ್ಡು. ಅವಳಿಗೆ ಚಿವುಟಿದ್ರೆ ಆ ಶಿವು ಅನ್ನೋ ATM ಮಿಷಿನಿಂದ ಹೆಂಗೆ ಕಾಸು ಉದುರಿಸ್ತೀನಿ ನೋಡಿ. ಸರಿ ಕಣ್ಲಾ, ಶಿವ ದುಡ್ಡಿರೋ ಗಂಟ ಕೊಡ್ತಾನೆ, ಖಾಲಿ ಆದಮೇಲೆ ಇಲ್ಲ ಅಂತಾನೆ. ಅವಾಗೇನು ಮಾಡಿ? ಕೆಲ್ಸಕ್ಕೆ ಬರ್ದೇ ಇರೋರನ್ನ ನನ್ನ ಜೊತೇಲಿ ಇಟ್ಕೊಂಡು ನನಗೆ ಅಭ್ಯಾಸನೇ ಇಲ್ಲ ಬಾಸ್. ಆ ರಶ್ಮಿಯಿಂದ 1 ರೂಪಾಯಿ ದುಡ್ಡು ಹುಟ್ಟಿಲ್ಲ ಅಂದಮೇಲೆ ಇನ್ನೇನು ಅವಳನ್ನ ಮನೆಯಿಂದ ಆಚೆಗೆ ಹಾಕ್ತೀನಿ. ಆಮೇಲೆ ಇದ್ದೇ ಇದೆಯಲ್ಲ ಡಿವೋರ್ಸ್. ಅದೇ ತಪ್ಪು ಕಣ ಮರಿ. ಅವಳನ್ನು ಅಷ್ಟು ಸುಲಭವಾಗಿ ಆಚೆ ಕಳಿಸ್ಬಾರ್ದು. ಅಯ್ಯ, ನಮಗೆ ಬೇಕಿದ್ರೆ ಅದೇ ಅಲ್ವೇ? ಅದೇ ಬೇಕು, ಹೌದು. ಆದರೆ ನಮ್ಮ ಉದ್ದೇಶ ಶಿವು ಕೊರಗಿ ಸಾಯಬೇಕು ಅನ್ನೋದು. ಅವಳೊಬ್ಳನ್ನೇ ಮನೆಗೆ ಕಳಿಸ್ಬಿಟ್ರೆ ಅಲ್ಲಿ ಅವಳು ಉಂಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ತಾಳೆ. ಅದಾಗಬಾರ್ದು. ಹಂಗಾರೆ ಇವಾಗ ಏನು ಮಾಡುವಂತೀಯಪ್ಪಯ್ಯ? ಆ ರಶ್ಮಿನ ಹೊರಗೆ ಕಳಿಸ್ಬೇಕು, ಹೌದು. ಆದರೆ ಬರಿಗೈನಲ್ಲಿ ಕಳಿಸ್ಬಾರ್ದು. ಅವಳ ಕೈಗೆ ಒಂದು ಕೂಸು ಕೊಟ್ಟು ಕಳಿಸಿದ್ರೆ ನಾವು ಮಾಡಬೇಕಾಗಿರೋ ಗಾಯಕ್ಕೆ ಮುಲಾಮೆ ಸಿಗದಿರೋ ಹಾಗಾಗತ್ತೆ ಅಲ್ವಾ? ಅಂದರೆ ನೀವು ಹೇಳೋದು ಅವಳನ್ನ ಮಗು ಆಗೋವರೆಗೂ ಜೊತೇಲಿ ಇಟ್ಕೊಬೇಕು ಅಂತ ಅಲ್ವಾ ಸರ್? ಬರೀ ಇಟ್ಕೊಳ್ಳೋದಲ್ವೋ, ಅವಳು ನಿನ್ನ ಜೊತೆ ಇರೋವರೆಗೂ ನರಕ ಅನುಭವಿಸ್ಬೇಕು. ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡಬೇಕು. ಆಮೇಲೆ ಅವಳು ಕಂಕ್ಳಿಗೊಂದು ಕೂಸು ಕೊಟ್ಟು ಇಲ್ಲಿಂದ ಆಚೆ ದಬ್ಬಿದ್ರೆ ಸೀದಾ ಶಿವ ಮನೆಗೆ ಬಂದು ಬೀಳ್ತಾಳೆ. ಆಗ ಶಿವ ಮನೆಯಲ್ಲಿ ಆ ಮಗು ಅಳು ಜೊತೆಗೆ ಇವಳು ಅಳುನು ಸೇರಿಕೊಂಡು ಶಿವು ಎದೆ ಹೊಡ್ಕೊಂಡು ಸಾಯ್ತಾನೆ. ಅಪ್ಪಯ್ಯ, ಹಿಂಗೆ ಹೇಳ್ತೀನಿ ಅಂತ ಏನೋ ಅನ್ಕೋಬೇಡ. ನೀನು ಮಾತ್ರ ಗ್ರೇಟ್ ಬಿಡಪ್ಪಯ್ಯ, ಗ್ರೇಟ್. ಗುಂಡಕ್ಕ, ಇವತ್ತೆಲ್ಲರೂ ಒಟ್ಟಿಗೆ ಮಲಗಿದೀವಿ ಅಂತ ಇದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಡ. ನಾಳೆ ದಿನ ಗಂಡನ ಮನೆಗೆ ಹೋದ್ಮೇಲೆ ನಿಮ್ಮತ್ತೆ, ನಿಮ್ಮ ಮಾವ, ಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಿಟ್ಟಿ. ಆಮೇಲೆ ಸುಮ್ಮನೆ ಮಲ್ಕೊಳ ನೋಡೋಣ ಇವಳ.
ಇಲ್ಲಿ ಬಿಸಿನೀರೇ ಬರ್ತಿಲ್ಲ ಕಣೆ, ಓನರಿಗೆ ಹೇಳಬೇಕು. ಅಕ್ಕ ಎಲ್ಲ ನಾನು ನೋಡ್ಕೋತೀನಿ, ನೀನು ಹೋಗಿರುತ್ತೆ. ಆಮೇಲೆ ಇನ್ನೊಂದು, ನೀನು ಕಾಫಿ ಟೀ ಎಲ್ಲ ಕೊಟ್ಟಾದ್ಮೇಲೆ ಗೋಡಂಬಿ ಹಣ್ಣಂಗೆ ಹೂ ತರಕ್ಕೆ ಹೇಳಿದ್ದೆ, ಚೂರು ವಿಚಾರಿಸ್ಬಿಡು. ಸರಿ ಕಣ. ರಾಣಿ ಅಕ್ಕ, ಆ ರೂಮಲ್ಲಿ ಸ್ವಿಚ್ ಬೋರ್ಡ್ ವರ್ಕ್ ಆಗ್ತಿಲ್ಲ ಕಡೆ, ಬೇರೆ ಎಲ್ಲಾದ್ರೂ ಇದೆಯಾ? ಐರನ್ ಬಾಕ್ಸ್ ಹಾಕ್ಬೇಕು. ಚೋಟು, ನೀನ್ ಸಣ್ಣ ಹುಡ್ಗಿನ ಇಷ್ಟು ದೊಡ್ಡೋಳಾಗಿದೆಯಲ್ಲ, ಹೋಗಲಿ ರಶ್ಮಿ ರೂಮಲ್ಲಿ ಸಾಕೆಟ್ ಇರುತ್ತೆ, ಹಾಕೋಕು. ಸರಿ, ಅದಕ್ಕೆ ನೋಡ್ತೀನಿ. ಸರಿ, ನೀನು ಎಲ್ಲರಿಗೂ ಕೊಡ್ತಾ ಇರೋ, ನಾನು ಹೋಗಿ ನನ್ನ ಗಂಡನ ಎಲ್ಲಿದ್ದಾನೆ ಅಂತ ನೋಡ್ಕೊಂಬೇಕು. ಅಪ್ಪ, ಅದಕ್ಕೆ ಪೂರ್ತಿಯಾಗಿ ತಿರುತ್ತಲ್ಲಿ ಮುಳುಗಾಯ್ತು. ಇನ್ನೇನಿದ್ರು ಅಣ್ಣನ ತವ ಹೋಗಿ ಹೇಳ್ಕೊಳ್ಳೋದು ಬಂದೆ ಬಾಕಿ. ನಮಸ್ಕಾರ ಅಣ್ಣ. ನಮಸ್ಕಾರ. ನೀವು ಪೂಜೆಗೆ ಏನೇನು ಹೇಳಿದ್ರು ಎಲ್ಲ ತಯಾರಿ ಮಾಡಿ ಇಟ್ಟಿವ್ನಿ. ಇನ್ನೇನಾದ್ರೂ ಬೇಕಿದ್ರೆ ನನ್ಗೆ ಹೇಳಿ, ನಾನು ತಂದು ಕೊಡ್ತೀನಿ. ಸರಿ, ಬೇಕಾದ್ರೆ ಕೇಳ್ತೀನಿ, ಅದನ್ನ ತಂದು ಕೊಡಿ. ಸರಿ, ಬನ್ನಿ ಹೋಗಲ್ಲ. ಬನ್ನಿ. ಇದೇನ್ ಮಾವ, ಹಗ್ಲೊತ್ತಲ್ಲೇ ನಕ್ಷತ್ರ ಎಣಿಸ್ತಿದ್ಯಲ್ಲ? ರಶ್ಮಿ PUC ಓದುತ್ತಿದ್ದಾಳೆ. ಜೊತೆ ಪ್ರಶಾಂತ್ ME ಆಗಿದೆ. ಇದೇನ್ ಮಾವ ಹಿಂಗ್ ಬರ್ಸಿದ್ಯಲ್ಲ? ನಿಂಗೆ ನೋಡಿದ ತಕ್ಷಣ ಆಶ್ಚರ್ಯ ಆಗಿರ್ಬೇಕಲ್ಲ? ನಿಜವಾಗ್ಲೂ ಆಯ್ತು. ಆಗ್ಲಿ ಅಂತಾನೆ ಈ ತರ ಆಗ್ತಿರೋದು. ಬಾರೋ, ಈ ದಿನಕ್ಕೋಸ್ಕರ ನಾ 8 ವರ್ಷದಿಂದ ಕಾಯ್ತಿದ್ದೀನಿ ಗೊತ್ತಾ? ಆ ದಿನ ಬಂದೇ ಬಿಡ್ತು. ಪಾರು, ನನ್ನ ತಂಗಿ ಮದುವೆ ಪಾರು. ಎಲ್ಲ ಓಕೆ ಮಾವ, ಈ ಆಗಿದೆ ಆಗಿಲ್ಲ ಅಂತ ಅಂದ್ ಬರ್ಸಿದ್ಯಲ್ಲ, ಇದಕ್ಕೆ ಒಳ ಅರ್ಥ ಏನಾದ್ರು ಇದೆಯಾ? ಒಳ ಅರ್ಥನಾ? ಏ, ಒಳಗೇನಿಲ್ಲ ಪಾರು, ನೇರವಾಗಿ ಹಾಕ್ಸಿವ್ನಲ್ಲ. ಅಲ್ಲ ಮಾವ, ಸಾಮಾನ್ಯವಾಗಿ ಎಲ್ರು ಮದುವೆಲ್ಲೂ ಓದಿದ್ದಾರೆ ಅಂತ ಹಾಕ್ಸ್ತಾರೆ, ನೀನೇನಿದು ಓದುತ್ತಿದ್ದಾಳೆ ಅಂತ ಹಾಕ್ಸಿದ್ಯಲ್ಲ? ಅಲ್ಕಣ್ ಪಾರು, ಗಂಡು ME ಮಾಡೋರೆ, ಅದಕ್ಕೆ ಅದನ್ನೇ ಹಾಕ್ಸಿವ್ನಿ. ನಮ್ ಗುಂಡು ಇನ್ನು PUC ಓದ್ತಾನೆ ಅವಳೆ, ಅದಕ್ಕೆ ಅದನ್ನೇ ಹಾಕ್ಸಿವ್ನಿ. ಅಲ್ಲ ಮಾವ, ಅದ್ರ ಬದಲು ಹಾಕ್ತಾನೆ ಇರ್ಬೋದಿತ್ತಲ್ಲ. ಓ, ಅದ್ ಹೆಂಗಾಯ್ತದೆ? ನಮ್ ರಶ್ಮಿ ಕಷ್ಟಪಟ್ಟು PUC ಮಾಡೋಳೆ, ಅಲ್ಲಲ್ಲ ಮಾಡ್ತಾವಳೆ. ನಂಗೆ ME ಆಗ್ಬೇಡ. ಅದಲ್ದೆ ನಮ್ಮನೇಲಿ ನಮ್ ರತ್ನನ್ ಬಿಟ್ರೆ ಜಾಸ್ತಿ ಓದಿರೋದು ನಮ್ ರಶ್ಮಿನೇಯ, ಅದಕ್ಕೆ ಇರ್ಲಿ ಬಿಡು. ಅಲ್ಲ ಪರೋ, ಶಿವು ತಂಗಿ PUC ಓದ್ತಾವಳೆ ಅಂದ್ರೆ ನಂಗೆ ಅದು ME ಆಗ್ಬೇಕು. ನನ್ಗೆ ಎದೆ ಉಬ್ಸ್ಕೊಂಡು ನಡಿಮ ಅನ್ಸುತ್ತೈತಿ. ನಾನು ನನ್ನ ತಂಗಿರನ್ನ ಓದ್ಸಕ್ಕೆ ಕಷ್ಟಪಟ್ಟಿವ್ನಿ ಅಂತ ನಿಮ್ಗೆಲ್ ಗೊತ್ತೈತೆ. ಎಲ್ಲರೂ ನೋಡ್ಕೊಂಡು ಖುಷಿ ಪಡ್ಕೊಂಡು ಹೋಗ್ಲಿ. ಮಾವ, ಎಲ್ಲರೂ ಜೀವನದಲ್ಲಿ ಏನೇನೆಲ್ಲ ಇದ್ರು ಇನ್ನು ಬೇಕು ಅನ್ನೋರ್ ಮಧ್ಯೆ ಇರೋದ್ರಲ್ಲೇ ಖುಷಿ ಅನ್ಭವಿಸೋ ಜೀವ ನೀನು. ಬಾಯ್, ಮಳೆ ಶಾಸ್ತ್ರ ಶುರು ಮಾಡ್ಬೇಕು, ಹೋಗೋಣ. ಅಲ್ಲ ಪಾರು, ಆದ್ರೂ ಬೋಸ್ ಅಂದಾಗೈತೆ ಅಲ್ವಾ? ನೀನ್ ಹಾಕ್ಸಿದ್ಯಾ ಆದ್ಮೇಲೆ ಬೋಸ್ ಅಂದಾಗೆ ಐತೆ, ಬಾ ಹೋಗೋಣ. ಅಣ್ಣ, ಬಳೆ ಹೊಡಿದಂಗೆ ಬಳೆ ತೊಡ್ಸಕ್ಕೊಂದು ಐಡಿಯಾ ಕೊಡ್ತೀನಿ, ಮಾಡ್ತೀರಾ? ಹೊಡಿದಂಗೆ ಹಾಕಕ್ಕೆ ಇದೇನು ಚಿನ್ನದ ಬಳೆನಾ? ಅದೇ ಐಡಿಯಾ ಕಣಣ. ನೋಡೀಗ ಈ ಗಾಜಿನ ಬಳೆಯ ಬಿಟ್ಬಿಟ್ಟು ಚಿನ್ನದ ಬಳೆ ಮಾರಕ್ ಶುರು ಮಾಡ್ಕೋ, ಒಂದು ಹೊಡಿಕಿಲ್ಲ. ಈ ಗಾಜಿನ ಬಳೆ ಮಾರಕ್ಕೆ ಊರು ತಿರುಗ್ತಾ ಇದ್ದೀನಿ, ಚಿನ್ನದ ಬಳೆ ಮಾರನ? ಅಲ್ಲೇ ನಮ್ ರಶ್ಮಿ ಮತ್ತಲ್ ನಾಚಿಕೆ ನೋಡ್ರವ್ವ. ಅಲ್ವಾ ಮತ್ತೆ 3 ತೊಲದ ಸರಾನು ಮೀರ್ಸುತ್ತೆ ನನ್ನ ತಂಗಿ ನಾಚಿಕೆ. ಎಷ್ಟೇ ಆದ್ರೂ ಯಾರ ತಂಗಿ ಹೇಳಿ? ಶಿವಣ್ಣ, ನಿಮ್ ತಂಗಿರಲ್ಲ ಆಗ್ತಿರೋ ಮೊದಲನೇ ಮದುವೆ ಇದು. ಹುಡುಗಿಗೆ ಮೊದಲನೇ ಬಳೆ ತಾಯಿನೇ ತುಡಿಸ್ಬೇಕು.
ಶಾರದಮ್ಮ ಇಳಿದ್ಬಿಟ್ಟು ನೋಡು. ನಿನ್ನೆ ನನ್ನ ಮಗಳು ಮದ್ವೆಗೆ ಹೋಗ್ಬೇಕು ಅಂತ ಹಠ ಮಾಡ್ತಿದ್ದೆ. ಕಾರಣ ಕಣವ, ನನ್ನ ಮಾತೆ ಕೇಳಲ್ಲ ಅಂತದೆ. ಇಳಿ ಶಾರದಮ್ಮ, ಕಣ್ ತುಂಬ ನೋಡು. ನನ್ನ ಮಗ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡವನೆ, ಆದ್ರೆ ಆ ವೀರಭದ್ರ ನನ್ನ ಮಗಳು ಜೀವನ ಹಾಳು ಮಾಡಕ್ ಹೊಂಟವನೆ. ದೇವ್ರೆ, ಎಂಥ ಕಾಲ ಅಪ್ಪಾಯ್ತು. ನೋಡ್ತಾನೆ ಇರ್ತೀಯಾ ಇಲ್ಲ ಮದ್ವೆ ಮನೆಗೆ ಹೋಗ್ತೀಯಾ ಶಾರದಮ್ಮ? ಹೋಗ್ತೀನವ, ಅದಕ್ಕೆ ಈ ಉಸಿರನ್ನ ಇನ್ನೂ ಬಿಗಿಯಾಗಿ ಇಟ್ಕೊಂಡಿವ್ನಿ. ನೀವು ಬನ್ನಿ. ನಾವ್ಯಾರೂ ಬರೋದಿಲ್ಲ ಶಾರದಮ್ಮ, ನೀನು ಹೋಗು. ನಿನ್ನ ಮತ್ತು ನಿನ್ನ ಮಕ್ಳು ಮಧ್ಯ ನಾವು ಬರಲ್ಲ ಶಾರದಮ್ಮ, ನೀನು ಹೋಗು. ನಮ್ಮ ಮೇಡಮ್ ಮೊದಲೇ ಹೇಳಲಿಲ್ವಾ ಶಾರದಮ್ಮ, ನೀನು ಎಲ್ಲೇ ಹೋದ್ರೂ ವಾಪಸ್ ಬರ್ತೀಯ ಅನ್ನೋ ನಂಬಿಕೆ ನಮಗಿದೆ. ನೀನು ಹೋಗಿ ನಿನ್ನ ಮಕ್ಕಳು ನೋಡಿಕೊಂಡು ನಿನ್ನ ಮಗಳು ಮದುವೆ ಮುಗಿಸ್ಕೊಂಡು ಆರಾಮಾಗಿ ವಾಪಸ್ ಬಾ. ನಿನ್ನ ಮಕ್ಕಳು ಲೈಫಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ದಲ್ಲ ಶಾರದಮ್ಮ, ಮೊದಲು ಅದನ್ನು ಸಾಲ್ವ್ ಮಾಡು. ಏನಾದರೂ ಕಷ್ಟ ಬಂದರೆ ನಾವಿದ್ದೀವಿ. ನಮ್ಮ ಎದುರಿಗೆ ಯಾರೇ ನಿಂತಿರಲಿ, ಏನೇ ಆಗಿರಲಿ, ನಾವಿರ್ತೀವಿ. ಯಾರು ಎಲ್ಲ ಕಡೆ ಬರೋಕ್ಕಾಗಕ್ಕಿಲ್ಲ ಅಂತ ಕೆಲವ್ರನ್ನ ಕಳಿಸ್ತಾನಂತೆ. ನನ್ನ ಪಾಲಿಗೆ ಅದು ನೀನೇ ಕಣವ. ಶಾರದಮ್ಮ, ಒಂದು ನಿಮಿಷ ನಿಂತ್ಕೊಳ್ಳಿ. ಏನ್ ಶಾರದಮ್ಮ, ಮಕ್ಕಳು ನೋಡೋ ಅವಸರದಲ್ಲಿ ಅವ್ರಿಗೆ ಅಂತ ತಂದಿರೋ ಬಟ್ಟೆ ಬ್ಯಾಗೆ ಬಿಟ್ಟು ಹೋಗದಾ? ಯಾಕಣ ತಾಯಿ ಯಾಕೆ ತೋರಿಸ್ಬೇಕು? ಎತ್ಬಿಟ್ರೆ ಆಗಕ್ಕಿಲ್ಲ. ಚಿಕ್ಕ ಮಗಿನಿಂದ ಈಟುದ ಬೆಳೆಯ ಗಂಟ ಎದೆಲ್ಲ ಔತ್ಕೊಂಡು ಸಾಕ್ಬೇಕು. ಹಂಗ್ ಸಾಕಿರೋ ನಾನು ನನ್ನ ತಂಗಿಗೆ ಬಳೆ ತೋರಿಸ್ತೀನಿ. ತಾಯಿ ಯಾಕಣ? ಹಂಗಲ್ಲಪ್ಪ, ಇರೋ ಶಾಸ್ತ್ರ ಹೇಳ್ತಾ ಇದ್ದೀನಿ. ತಾಯಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಮೊದಲನೇ ಬಳೆ ಮುತ್ತೈದೆನಾದ್ರೂ ತೋರಿಸ್ಬೇಕು. ಮುತ್ತೈದೆಯಾಗಿ ನಾನೇ ಇದ್ದೀನಲ್ಲ, ನಾನೇ ತೋರಿಸ್ತೀನಿ. ನಮ್ಮ ಪಾರುನೇ ತೊಡಸ್ತಾಳೆ. ಅಲ್ಲ, ಮುತ್ತೈದೆ ಅಂದ್ರೆ ತಾಯ್ತನ ಕಂಡಿರೋ ಮುತ್ತೈದೆ ಅಂದ್ರೆ ಮಕ್ಕಳಾಗಿರ್ಬೇಕು ಅಂತ. ಓ ಹಂಗ? ನಾನು ನನ್ನ ಮಾವಂಗೆ ಹೇಳ್ದೆ, ಬೇಗ ಒಂದು ಮಗು ಮಾಡ್ಕೊಳ್ಳೋಣ, ರಶ್ಮಿ ಮದುವೆ ಅಷ್ಟರೊಳಗೆ ಮಂಟಪದಲ್ಲಿ ಮುದ್ದಾಗಿ ಓಡಾಡ್ಕೊಂಡಿರುತ್ತೆ ಅಂತ. ನನ್ನ ಮಾತ ಕೇಳಲಿಲ್ಲ. ಏನ್ ಹೇಳ್ತಿದ್ದೆ ಪಾರು? ಏಕೆ ಅರ್ಥ ಆಗ್ಲಿಲ್ವಾ? ಅಥವಾ ಅರ್ಥ ಆದ್ರೂ ಅರ್ಥ ಆಗ್ಲಿಲ್ಲ ಅನ್ನೋ ಥರ ನಾಟಕ ಮಾಡ್ತಿದ್ಯಾ? ಅಲ್ಲಣ್ಣ, ಇವಾಗ ಮುತ್ತೈದಿರ್ಬೇಕು ಅಂದ್ರೆ ಎಲ್ಲಿಂದ ಕರ್ಕೊಬರೋಣ? ಇನ್ನು ಯಾರು ಬಂದಿಲ್ಲ. ಈ ಸುತ್ತಮುತ್ತ ನೋಡಿದ್ರೆ ಬರೀ ಗಂಡಸ್ರೇ ಅವ್ರೆ. ಏನ್ ಮಾಡುಮ್ಮ? ನನ್ನ ಗಂಡ ನಿಂತವ್ರೆ. ಅಯ್ಯೋ ದೇವ್ರೆ, ಎಷ್ಟೊಂದು ಸ್ವರ್ಗ ಹೋಗವ್ರೆ. ಇರಿ ಒಂದು ನಿಮಿಷ, ನೋಡ್ಕೊ ಬರ್ತೀನಿ. ಶಿವಣ್ಣ,
ರೇಷನ್ ಅಂಗಡಿ ಮಡಗಿದ್ರು ನಿನ್ನ ತಂಗಿ ಮದುವೆನ ಏನು ಜೋರಾಗಿ ಮಾಡ್ತಾ ಇದ್ದೀಯಾ? ಅಣ್ಣ ಎಲ್ಲ ಮಕ್ಕಳ ಒಂದೇ. ಅಮ್ಮ ಬಂದ್ರು ಕಡೆ.